ಇಲಾಖೆ ಸಚಿವ ಚಲುವರಾಯಸ್ವಾಮಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ತಮ್ಮ ಪಕ್ಷದಲ್ಲೇ ಇದ್ರು ಬಟ್ ಕೊನೆಯ ಕ್ಷಣದಲ್ಲಿ ಪಕ್ಷ ತೊರೆದ್ರು. ಬಟ್ ಏನ್ ಹೇಳ್ತೀರಿ SM ಕೃಷ್ಣ ಅವರ ಅಗಲಿಕೆ ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಹೇಳಿದನ್ನ ಬೇರೆ ಎಲ್ರಿಗೂ ಹೇಳ್ದಂಗೆ ನಾವೇನು ಇದ್ದಾಗ ಹೇಳುವಂಥದ್ದೆಲ್ಲ ಈ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಂದ್ ರೀತಿ ನಮ್ಮೆಲ್ರಿಗೂ ಮಾಡಲ್ಲ ಅವರು. ಸೊ ಅವರ ಜೀವನನೇ ನಮಗೆ ಒಂದು ತೆರೆದ ಪಕ್ಷ ಇದ್ದಂಗೆ. ಎಲ್ಲ ಶಿಸ್ತಿನ ಜೀವನ ಇರ್ಬೋದು, ಪೊಲಿಟಿಕಲ್ ಲೈಫ್ ಇರ್ಬೋದು ಮಾಡಿದ್ದಾರೆ. ಬಟ್ ಸಾಕಷ್ಟು ಎಲ್ಲ ಸದನದಲ್ಲಿ, ಪಾರ್ಲಿಮೆಂಟ್ ಅಲ್ಲಿ 2 ಸದನ, ಇಲ್ಲಿ 2 ಸದನ, ಇಲ್ಲಿ ಸಭಾಪತಿಗಳು, ಚೇರ್ಮನ್, ಎಲ್ಲ ವಿಚಾರದಲ್ಲಿ ಬಹಳ ಅಲ್ಟಿಮೇಟ್ ಆಗಿ ಅನೇಕ ಹುದ್ದೆಗಳಲ್ಲಿ ಬಹಳ ಅಭಿವೃದ್ಧಿ ಕೆಲಸದ ಬಗ್ಗೆ ಜೀವನದ ಶೈಲಿನೇ ಕಲ್ಸ್ಕೊಂಡಂತ ಏಕೈಕ ನಾಯಕ ಅಂತ ಹೇಳ್ಬೋದು. ಹೌದು ಸರ್, ಹೇಗೆ ನೆನ್ಪು ಮಾಡ್ಕೊಳ್ತೀರಿ ಸರ್ ತಮ್ಮ ಅವರ ಒಡನಾಟ, ಅವ್ರನ್ನ ಭೇಟಿಯಾದಾಗ? ನಾವು ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಅನೇಕ ಸಂದರ್ಭಗಳಲ್ಲಿ ಅವರನ್ನ ನಾವು ನೋಡಿದ ತಕ್ಷಣನೇ ಏನೋ ಒಂದ್ ರೀತಿ ಇನ್ಸ್ಪಿರೇಷನ್ ಬರೋದು ನಮ್ಗೆ. ಜೀವನದಲ್ಲಿ ನಾವೆಲ್ಲ ಬಹಳ ಆಸಕ್ತಿಯಿಂದ ಏನಾದ್ರು ಒಂದಷ್ಟು ಮಾಡ್ಬೇಕು ಅಂತಿದ್ರೆ ಅದಕ್ಕೆ ಅವರ ಒಂದಿದೆ ಕಾರಣ. ನಮಗಂತೂ ಅವನ ರಾಜಕೀಯ ಜೀವನದಲ್ಲಿ 99 ಅವರ ಕಾಂಗ್ರೆಸ್ಗೆ ಸೇರುವಂತ ಒತ್ತಾಯನೂ ಮಾಡಿದ್ರು, ಕರೆದಿದ್ರು, ಅವಕಾಶ ಕೊಡುವಂತ ಪ್ರಯತ್ನನೂ ಮಾಡಿದ್ರು. ನಾನು ಅವಾಗ ಹೋಗ್ಲಿಕ್ಕೆ ಆಗಲಿಲ್ಲ. ಬಟ್ ಆದ್ರೆ ಅತ್ಯಂತ ಅವ್ರ ಬಗ್ಗೆ ನಾವು ಇದೊಂದು ನಮ್ಮ ಜಿಲ್ಲೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ನಷ್ಟ, ಶಾಂತಿ ಕೋರ್ತಕ್ಕಂಥದ್ದಷ್ಟೇ ನಾವು ಕೊನೆಗೆ ಉಳಿದಿರ್ತಕ್ಕಂಥದ್ದು ನಮ್ಗೆ. ಅವರೆಲ್ಲ ಕುಟುಂಬದ ಸದಸ್ಯರಿಗೆ, ಅವರ ಅಭಿಮಾನಿಗಳಿಗೆ ಮಾನ ತರುವಂತ ಒಂದು ಆಗ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಾರೆ. ಸರ್ ಹೋಗ್ತಾ ಇದ್ದೀರಾ ತಾವು ಕೂಡ ಅಂತಿಮ ದರ್ಶನ? ಹೌದು, ಬೆಳಗಾವಿನಿಂದ ಈಗ ಹೊರಟು ನಾವು ಜಸ್ಟ್ ನಾನು DCM ಅವರು 7:30 ಫ್ಲೈಟ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸದಾಶಿವನಗರ ಹೋಗಿ ಹಂಗೆ ಜಿಲ್ಲೆಗೆ ಹೋಗಿ ಅಲ್ಲೆಲ್ಲ. ಎಸ್ ಸರ್ ಧನ್ಯವಾದಗಳು ಸರ್ ರಿಪಬ್ಲಿಕ್ ಅಣ್ಣ ಜೊತೆ ಮಾತನಾಡಿದ್ದಕ್ಕೆ. ಇನ್ನೊಂದು ಮಾತು ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ರು, ಈ ರಾಜಕಾರಣಿಗಳ ಪಟ್ಟಿಯನ್ನು ನೋಡಿದಾಗ ನಮಗೆ ಒಂದು ಕ್ಲೀನ್ ಇಮೇಜ್, ಕ್ಲೀನ್ ಹ್ಯಾಂಡ್ ಅಂತ ಕಾಣಿಸ್ಕೊಳ್ಳುವಂಥ ರಾಜಕಾರಣಿಗಳಲ್ಲಿ ಮುಂಚೂಣಿಯಲ್ಲಿ SM ಕೃಷ್ಣ ಅವರು ನಿಲ್ತಾರೆ ಅಂತ. ಅವರ ರಾಜಕೀಯ ಹಾದಿಯೇ ಆಗಿದೆ ಅಂತ. ಈಗೆಲ್ಲ ನಾವು ನೋಡ್ತೀವಿ ರಾಜಕಾರಣಿಗಳು ಅಥವಾ ಈ ವ್ಯವಸ್ಥೆಯನ್ನು ಗಮನಿಸಿದಾಗ ಎಲ್ಲ ಕಡೆ ಭ್ರಷ್ಟಾಚಾರ, ಲಂಚ, 40% ಕಮಿಷನ್, ಇಂಥ ಆರೋಪಗಳು ಏನು ಕೇಳೋದಕ್ಕೆ ಸಿಗುತ್ತೆ. ಮೋಸ್ಟ್ಲಿ SM ಕೃಷ್ಣ ಅವರ ಹೆಸರು ಆ ರೀತಿ ಯಾವತ್ತೂ ಕೂಡ ಕೇಳೋದಕ್ಕೆ ಸಿಗಲಿಲ್ಲ ಅಂತ. ಹಾಗಾಗಿ ಕ್ಲೀನ್ ಇಮೇಜ್, ಕ್ಲೀನ್ ಹ್ಯಾಂಡ್ ಅಂತೆಲ್ಲ SM ಕೃಷ್ಣ ಅವ್ರನ್ನ ನೋಡ್ತಾರೆ. ಒಬ್ಬ ಅದ್ಭುತ ರಾಜಕಾರಣಿ ಅಂತ ಕೂಡ ಅದೇ ಕಾರಣಕ್ಕೆ ನೋಡೋದು. ಚಲುವರಾಯಸ್ವಾಮಿ ಅವರು ಹೇಳ್ತಾ ಇದ್ರು, ಅವರ ರಾಜಕೀಯ ಹಾದಿಯೇ ಅನೇಕರಿಗೆ ಪ್ರೇರಣೆ ಆಗ್ಬಿಡುತ್ತೆ ಅಂತ. ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆ, ಅವರ ರಾಜಕೀಯ ಜೀವನದಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಎಲ್ಲವೂ ಕೂಡ ಪ್ರೇರಣೆ ಆಗುತ್ತೆ ಅಂತ. ಬರೀ ಚಿತ್ರರಂಗಕ್ಕೆ ನಾವು ಅನೇಕ ಕಲಾವಿದರ ಹತ್ರ ಮಾತಾಡ್ತೀವಿ, ನೀವು ಸ್ಫೂರ್ತಿ ಅಂತ. ಹಾಗಲ್ಲ, ರಾಜಕಾರಣಿಗಳು ಕೂಡ ಒಬ್ಬ ಮನುಷ್ಯರ ಮೇಲೆ ಪ್ರೇರಣೆ ಬೀರ್ತಾರೆ. ಅವ್ರ ಥರ ನಾವೂ ಆಗಬೇಕು ಅಂತ ಕೆಲವರು ಅಂದುಕೊಳ್ತಾರಲ್ಲ, ಅದು ನಿಜವಾದ ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ಲ, ಆ ಸಾಲಲ್ಲಿ SM ಕೃಷ್ಣ ಅವರು ಕೂಡ ನಿಂತ್ಕೊಳ್ತಾರೆ. ಹಾಗಾಗಿ ಅನೇಕ ಯುವ ಸಮೂಹಕ್ಕೆ ಅವರು ಕೂಡ ಸ್ಫೂರ್ತಿ ಹಾಕಿದ್ರು ಅನ್ನುವಂಥ ವಿಚಾರವನ್ನು ಚಲುವರಾಯಸ್ವಾಮಿ ಅವರು ಹೇಳ್ತಾರೆ. ಅಂದರೆ ರಾಜಕೀಯ ಎಂಟ್ರಿ ಆದಾಗ ಅವರು ಹಿರಿಯರಿದ್ದರು, ಅವರ ಹಾದಿ ನೋಡಿ ಬೆಳೆದವರು, ಅವರ ನೆಲದಲ್ಲಿ ಬೆಳೆದವರು, ಅವರ ನೆರಳಿನಲ್ಲಿ ಬೆಳೆದವರು. ಅನೇಕ ಅವಕಾಶಗಳು ಸಿಕ್ಕರೂ ಕೂಡ ಒಂದೊಂದು ನಿರ್ಧಾರಗಳು ನಮ್ಮದು ಬೇರೆ ರೀತಿಯೇ ಇತ್ತು ಅನ್ನುವಂಥ ವಿಚಾರವನ್ನು ಚಲುವರಾಯಸ್ವಾಮಿ ಸಚಿವರು ಮೆಲುಕು ಹಾಕ್ತಾ ಇದ್ರು SM ಕೃಷ್ಣ ಅವರನ್ನು. SM ಕೃಷ್ಣ ಕಾಲದಲ್ಲಿ ಬಿಸಿ ಊಟ ಜಾರಿ, ಎಕ್ಸಾಕ್ಟ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ, ಜನಕ್ಕೇನು ಸಹಾಯ ಮಾಡಿದ್ರು ಅನ್ನೋದ್ರಲ್ಲಿ ಇವೆಲ್ಲ ನೆನಪು ಮಾಡ್ಕೊಳ್ಬೇಕಾಗುತ್ತೆ ನಾವು. ಕಾವೇರಿ ವಿವಾದವನ್ನ ಜಾಣ್ಮೆಯಿಂದ ನಿಭಾಯಿಸಿರುವಂತಹ ಗರಿ ಕೂಡ, ಹಿರಿಮೆ ಕೂಡ SM ಕೃಷ್ಣ ಅವರಿಗೆ ಸಲ್ಲುತ್ತೆ. ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದಾಗ ಅವ್ರನ್ನ ಬಿಡಿಸ್ಕೊಂಡು ಬಂದಂತಹ ಪರಿ ಕೂಡ ನಾವು ಗಮನಿಸಬೇಕಾಗುತ್ತೆ. ಬಿಸಿ ಊಟ ನೋಡಿ, ಪ್ರತಿ ಮಕ್ಕಳು ಕೂಡ ಯಾರು ಹಸಿವಿನಿಂದ ಶಾಲೆಗೆ ಬರಬಾರ್ದು, ಯಾವ ಮಕ್ಕಳು ಕೂಡ ಹಸಿವಿನಿಂದ ಇರಬಾರ್ದು ಅಂತ ಬಿಸಿ ಊಟ ಜಾರಿ ಮಾಡಿದ್ದೆ SM ಕೃಷ್ಣ ಅವರ ಕಾಲದಲ್ಲಿ ಅಂತ ಅವರೇ ಜಾರಿಗೆ ತಂದಿದ್ರು ಅಂತ. ಈಗಲೂ ಕೂಡ ಅದು ಚಾಲ್ತಿಯಲ್ಲಿದೆ. ನಿಮಗೆಲ್ಲ ಗೊತ್ತು, ನಾವು ಸುದ್ದಿ ಬಂದಾಗ ಏನು ಹೇಳ್ತೀವಿ ಅಂದರೆ ಬಿಸಿ ಊಟ
ಕಳಪೆ ಆಹಾರದ ವಿತರಣೆ ಆಗ್ತಾ ಇದೆ, ಅದರಲ್ಲಿ ಹುಳುಗಳು ಪತ್ತೆ ಆಯಿತು ಅಂತ ಅದನ್ನು ಸರಿಯಾಗಿ ನಿಭಾಯಿಸಬೇಕಾದವರು ಅಧಿಕಾರಿಗಳು, ಅಲ್ಲಿನ ಸಿಬ್ಬಂದಿಗಳು. ಬಟ್ ಅದನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಯಾರು ಕೂಡ ಹಸಿದ ಹೊಟ್ಟೆಯಲ್ಲಿ ಶಾಲೆಯಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಬಿಸಿ ಊಟದ ಜಾರಿ ಮಾಡಿದ್ದು ಕೂಡ SM ಕೃಷ್ಣ ಅವರು ಅಂತ. ಮತ್ತೊಂದು ವಿಚಾರ ನಾವು ಗಮನಿಸ್ತಾ ಇದ್ದೀವಿ, ಕಾವೇರಿ ಹೋರಾಟಗಳು ಈಗ ಸಾಕಷ್ಟು ಬಾರಿ ನಡೆದಿದೆ, ಬಟ್ ಅದನ್ನು ಹ್ಯಾಂಡಲ್ ಮಾಡುವಂಥ ಪರಿ ಯಾಕೋ ಸರಿ ಇಲ್ಲ. ಪಕ್ಷಗಳೇ ಕಿತ್ತಾಡುತ್ತೆ, ರೈತರ ಪರವಾಗಿ ಯಾರು ನಿಂತ್ಕೊಳ್ಳಲ್ಲ. ಕಾವೇರಿ ನೀರನ್ನು ಉಳಿಸುವಂಥ ಕೆಲಸ ಯಾವ ರಾಜಕೀಯ ಪಕ್ಷಗಳು ಮಾಡಲ್ಲ ಅನ್ನುವಂಥ ಸುದ್ದಿಗಳನ್ನು ನಾವು ಮಾಡ್ತೀವಿ. ಆದರೆ SM ಕೃಷ್ಣ ಅವರು ಕಾವೇರಿ ನೀರಿನ ವಿಚಾರದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು, ಆಗಲೂ ಕೂಡ ಸಮಸ್ಯೆಗಳಿತ್ತು, ಕಾವೇರಿ ನೀರಿನ ಸಮಸ್ಯೆ ಇಲ್ಲ ಅಂತ ಅಲ್ಲ, ಆಗಲೂ ಹೋರಾಟಗಳಾಗ್ತಾ ಇತ್ತು, ಹಾಗೂ ಕಾವೇರಿ ನೀರಿನ ಬಗ್ಗೆ ಸಮಸ್ಯೆ ಇತ್ತು. ಬಟ್ ಅದನ್ನು ಹ್ಯಾಂಡಲ್ ಮಾಡಿರುವಂಥ ಪರಿ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿತ್ತು ಅಂತ ಈಗಲೂ ಕೂಡ ರೈತರು ಅದನ್ನು ನೆನಪು ಮಾಡ್ಕೊಳ್ತಾರೆ ರೀ. ಬಂಗಾರಪ್ಪನವ್ರನ್ನ ನೆನಪು ಮಾಡ್ಕೊಳ್ತಾರೆ, ಅದ್ರ ಜೊತೆಗೆ SM ಕೃಷ್ಣ ಅವರನ್ನು ಕೂಡ ಕಾವೇರಿ ಹೋರಾಟ ಬಂದಾಗ ನೆನಪು ಮಾಡ್ಕೊಳ್ತಾರೆ. ಅದನ್ನು ನಾವು ಗಮನಿಸಬೇಕಾಗುತ್ತೆ. ಕಾರಣ ಕಾವೇರಿ ಹೋರಾಟದಲ್ಲಿ ಇವ್ರು ತೆಗೆದುಕೊಂಡಂಥ ನಿರ್ಧಾರ, ಮತ್ತೊಂದು ಕಡೆ ಬಂಗಾರಪ್ಪನವ್ರು ತೆಗೆದುಕೊಂಡಂಥ ನಿರ್ಧಾರ ಮೋಸ್ಟ್ಲಿ ರೈತರು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅದೆಲ್ಲವೂ ಕೂಡ ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಇವೆಲ್ಲ ಕೂಡ ಸ್ಫೂರ್ತಿ. ಹೋಗೆ ನಮ್ಮ ನಾಯಕರು ಹೀಗೆ ಮಾಡಿದ್ರೆ, SM ಕೃಷ್ಣ ಅವರು ಈ ರೀತಿ ನಿರ್ಧಾರ ಮಾಡಿದ್ರೆ ನಾವು ಕೂಡ ಅದೇ ಹಾದಿಯಲ್ಲಿ ಸಾಗಬೇಕಪ್ಪ, ನಾವು ಈ ರೀತಿ ಏನಾದರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು, ಜನಪರ ಕಾಳಜಿ ಇಟ್ಕೊಂಡು ಸೇವೆ ಸಲ್ಲಿಸಬೇಕು ಅಂತ ಬರಬೇಕಲ್ಲ ಕೆಲವರು. ಆ ಹಾದಿಯನ್ನು ತುಳಿದುಕೊಂಡು ಬರಲಿ ಅನ್ನೋದಷ್ಟೇ ನಮ್ಮ ಆಶಯ. ಚಲುವರಾಯ ಸ್ವಾಮಿ ಅವರು ಹೇಳ್ದಂಗೆ ಅನೇಕರಿಗೆ ಅದು ಸ್ಫೂರ್ತಿ ಆಗಲಿ ಅನ್ನೋ ಆಶಯ ನಮ್ಮದು. ಅದಕ್ಕೆ ಸಚಿವ ಚಲುವರಾಯ ಸ್ವಾಮಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ತಮ್ಮ ಪಕ್ಷದಲ್ಲೇ ಇದ್ದರು, ಬಟ್ ಕೊನೆಯ ಕ್ಷಣದಲ್ಲಿ ಪಕ್ಷ ತೊರೆದ್ರು. ಬಟ್ ಏನು ಹೇಳ್ತೀರಿ SM ಕೃಷ್ಣ ಅವರ ಅಗಲಿಕೆ ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಹೇಳೋದನ್ನ ಬೇರೆ ಎಲ್ರಿಗೂ ಹೇಳ್ದಂಗೆ ನಾವೇನು ಇದ್ದಾಗ ಹೇಳುವಂಥದ್ದೆಲ್ಲ ಈ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಂದ್ ರೀತಿ ನಮ್ಮೆಲ್ರಿಗೂ ಮಾಡಲ್ಲ ಹೌದು. ಸೊ ಅವರ ಜೀವನನೇ ನಮಗೆ ಒಂದು ತೆರೆದ ಪಕ್ಷ ಇದ್ದಂಗೆ. ಎಲ್ಲ ಶಿಸ್ತಿನ ಜೀವನ ಇರ್ಬೋದು, ಪೊಲಿಟಿಕಲ್ ಲೈಫ್ ಇರ್ಬೋದು ಮಾಡಿದ್ದಾರೆ. ಬಟ್ ಸಾಕಷ್ಟು ಎಲ್ಲ ಸದನದಲ್ಲಿ, ಪಾರ್ಲಿಮೆಂಟ್ ಅಲ್ಲಿ 2 ಸದನ, ಇಲ್ಲಿ 2 ಸದನ, ಇಲ್ಲಿ ಸಭಾಪತಿಗಳು, ಚೇರ್ಮನ್, ಎಲ್ಲ ವಿಚಾರದಲ್ಲಿ ಬಹಳ ಅಲ್ಟಿಮೇಟ್ ಆಗಿ ಅನೇಕ ಹುದ್ದೆಗಳಲ್ಲಿ ಬಹಳ ಅಭಿವೃದ್ಧಿ ಕೆಲಸದ ಬಗ್ಗೆ ಜೀವನದ ಶೈಲಿನೇ ಕಲ್ಸ್ಕೊಂಡಂತ ಏಕೈಕ ನಾಯಕ ಅಂತ ಹೇಳ್ಬೋದು. ಹೌದು ಸರ್. ಹೇಗೆ ನೆನ್ಪು ಮಾಡ್ಕೊಳ್ತೀರಿ ಸರ್ ತಮ್ಮ ಅವರ ಒಡನಾಟ, ಅವ್ರನ್ನ ಭೇಟಿಯಾದಾಗ? ನಾವು ಮರಲಿಕ್ಕೆ ಸಾಧ್ಯ ಆಗಲ್ಲ. ಅನೇಕ ಸಂದರ್ಭಗಳಲ್ಲಿ ಅವರನ್ನ ನಾವು ನೋಡಿದ ತಕ್ಷಣನೇ ಏನೋ ಒಂದ್ ರೀತಿ ಇನ್ಸ್ಪಿರೇಷನ್ ಬರೋದು ನಮಗೆ ಜೀವನದಲ್ಲಿ. ನಾವೆಲ್ಲ ಬಹಳ ಆಸಕ್ತಿಯಿಂದ ಏನಾದ್ರು ಒಂದಷ್ಟು ಮಾಡ್ಬೇಕು ಅಂತಿದ್ರೆ ಅದಕ್ಕೆ ಅವರ ಒಂದಿದೆ ಕಾರಣ. ನಮಗಂತೂ ಅವನ ರಾಜಕೀಯ ಜೀವನದಲ್ಲಿ 99 ಅವರ ಕಾಂಗ್ರೆಸ್ಗೆ ಸೇರುವಂತ ಒತ್ತಾಯನೂ ಮಾಡಿದ್ರು, ಕರೆದಿದ್ರು, ಅವಕಾಶ ಕೊಡುವಂತ ಪ್ರಯತ್ನನೂ ಮಾಡಿದ್ರು. ನಾನು ಅವಾಗ ಹೋಗ್ಲಿಕ್ಕೆ ಆಗಲಿಲ್ಲ. ಬಟ್ ಆದ್ರೆ ಅತ್ಯಂತ ಅವ್ರ ಬಗ್ಗೆ ನಾವು ಇದೊಂದು ನಮ್ಮ ಜಿಲ್ಲೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ನಷ್ಟ, ಶಾಂತಿ ಕೋರ್ತಕ್ಕಂಥದ್ದಷ್ಟೇ ನಾವು ಕೊನೆಗೆ ಉಳಿದಿರ್ತಕ್ಕಂಥದ್ದು ನಮ್ಗೆ. ಅವರೆಲ್ಲ ಕುಟುಂಬದ ಸದಸ್ಯರಿಗೆ, ಅವರ ಅಭಿಮಾನಿಗಳಿಗೆ ಮಾನ ತರುವಂತ ಒಂದು ಆಗ್ಲಿ ಅಂತ ಹೇಳಿ ದೇವರಲ್ಲಿ ಬೇಡ್ಕೊತಾರೆ. ಸರ್ ಹೋಗ್ತಾ ಇದ್ದೀರಾ ತಾವು ಕೂಡ ಅಂತಿಮ ದರ್ಶನ? ಹೌದು, ಬೆಳಗಾವಿನಿಂದ ಈಗ ಹೊರಟು ನಾವು ಜಸ್ಟ್ ನಾನು DCM ಅವರು 7:30 ಫ್ಲೈಟ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸದಾಶಿವನಗರ ಹೋಗಿ ಹಂಗೆ ಜಿಲ್ಲೆಗೆ ಹೋಗಿ ಅಲ್ಲೆಲ್ಲ. ಎಸ್ ಸರ್. ಧನ್ಯವಾದಗಳು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಇನ್ನೊಂದು ಮಾತು ಚಲುವರಾಯ ಸ್ವಾಮಿ ಅವರು ಹೇಳ್ತಾ ಇದ್ರು, ಈ ರಾಜಕಾರಣಿಗಳ ಪಟ್ಟಿಯನ್ನು ನೋಡಿದಾಗ ನಮಗೆ ಒಂದು ಕ್ಲೀನ್ ಇಮೇಜ್, ಕ್ಲೀನ್ ಹ್ಯಾಂಡ್ ಅಂತ ಕಾಣಿಸ್ಕೊಳ್ಳುವಂಥ ರಾಜಕಾರಣಿಗಳಲ್ಲಿ ಮುಂಚೂಣಿಯಲ್ಲಿ SM ಕೃಷ್ಣ ಅವರು ನಿಲ್ತಾರೆ ಅಂತ. ಅವರ ರಾಜಕೀಯ ಹಾದಿಯೇ ಆಗಿದೆ ಅಂತ. ಈಗೆಲ್ಲ ನಾವು ನೋಡ್ತೀವಿ ರಾಜಕಾರಣಿಗಳು ಅಥವಾ ಈ ವ್ಯವಸ್ಥೆಯನ್ನು ಗಮನಿಸಿದಾಗ ಎಲ್ಲ ಕಡೆ ಭ್ರಷ್ಟಾಚಾರ, ಲಂಚ, 40% ಕಮಿಷನ್, ಇಂಥ ಆರೋಪಗಳು ಏನು ಕೇಳೋದಕ್ಕೆ ಸಿಗುತ್ತೆ. ಮೋಸ್ಟ್ಲಿ SM ಕೃಷ್ಣ ಅವರ ಹೆಸರು ಆ ರೀತಿ ಯಾವತ್ತೂ ಕೂಡ ಕೇಳೋದಕ್ಕೆ ಸಿಗಲಿಲ್ಲ ಅಂತ. ಹಾಗಾಗಿ ಕ್ಲೀನ್ ಇಮೇಜ್, ಕ್ಲೀನ್ ಹ್ಯಾಂಡ್ ಅಂತೆಲ್ಲ SM ಕೃಷ್ಣ ಅವ್ರನ್ನ ನೋಡ್ತಾರೆ. ಒಬ್ಬ ಅದ್ಭುತ ರಾಜಕಾರಣಿ ಅಂತ ಕೂಡ ಅದೇ ಕಾರಣಕ್ಕೆ ನೋಡೋದು. ಚಲುವರಾಯ ಸ್ವಾಮಿ ಅವರು ಹೇಳ್ತಾ ಇದ್ರು, ಅವರ ರಾಜಕೀಯ ಹಾದಿಯೇ ಅನೇಕರಿಗೆ ಪ್ರೇರಣೆ ಆಗ್ಬಿಡುತ್ತೆ ಅಂತ.
ರಾಜ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆ, ಅವರ ರಾಜಕೀಯ ಜೀವನದಲ್ಲಿ ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು ಎಲ್ಲವೂ ಕೂಡ ಪ್ರೇರಣೆ ಆಗುತ್ತೆ ಅಂತ. ಬರೀ ಚಿತ್ರರಂಗಕ್ಕೆ ನಾವು ಅನೇಕ ಕಲಾವಿದರ ಹತ್ರ ಮಾತಾಡ್ತೀವಿ, ನೀವು ಸ್ಫೂರ್ತಿ ಅಂತ. ಹಾಗಲ್ಲ, ರಾಜಕಾರಣಿಗಳು ಕೂಡ ಒಬ್ಬ ಮನುಷ್ಯನ ಮೇಲೆ ಪ್ರೇರಣೆ ಬೀರ್ತಾರೆ. ಅವ್ರ ಥರ ನಾವೂ ಆಗಬೇಕು ಅಂತ ಕೆಲವರು ಅಂದುಕೊಳ್ತಾರಲ್ಲ, ಅದು ನಿಜವಾದ ಇನ್ಸ್ಪಿರೇಷನ್ ಅಂತ ಹೇಳ್ತಾರಲ್ಲ, ಆ ಸಾಲಲ್ಲಿ ಎಸ್ ಎಂ ಕೃಷ್ಣ ಅವರು ಕೂಡ ನಿಂತ್ಕೊಳ್ತಾರೆ. ಹಾಗಾಗಿ ಅನೇಕ ಯುವ ಸಮೂಹಕ್ಕೆ ಅವರು ಕೂಡ ಸ್ಫೂರ್ತಿ ಹಾಕಿದ್ರು ಅನ್ನುವಂಥ ವಿಚಾರವನ್ನು ಚಲುವರಾಯಸ್ವಾಮಿ ಅವರು ಹೇಳ್ತಾರೆ. ಅಂದರೆ ರಾಜಕೀಯ ಎಂಟ್ರಿ ಆದಾಗ ಅವರು ಹಿರಿಯರಿದ್ದರು, ಅವರ ಹಾದಿ ನೋಡಿ ಬೆಳೆದವರು, ಅವರ ನೆಲದಲ್ಲಿ ಬೆಳೆದವರು, ಅವರ ನೆರಳಿನಲ್ಲಿ ಬೆಳೆದವರು. ಅನೇಕ ಅವಕಾಶಗಳು ಸಿಕ್ಕರೂ ಕೂಡ ಒಂದೊಂದು ನಿರ್ಧಾರಗಳು ನಮ್ಮದು ಬೇರೆ ರೀತಿಯೇ ಇತ್ತು ಅನ್ನುವಂಥ ವಿಚಾರವನ್ನು ಚಲುವರಾಯಸ್ವಾಮಿ ಸಚಿವರು ಮೆಲುಕು ಹಾಕ್ತಾ ಇದ್ರು ಎಸ್ ಎಂ ಕೃಷ್ಣ ಅವರನ್ನು. ಎಸ್ ಎಂ ಕೃಷ್ಣ ಕಾಲದಲ್ಲಿ ಬಿಸಿ ಊಟ ಜಾರಿ, ಎಕ್ಸಾಕ್ಟ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ, ಜನಕ್ಕೇನು ಸಹಾಯ ಮಾಡಿದ್ರು ಅನ್ನೋದ್ರಲ್ಲಿ ಇವೆಲ್ಲ ನೆನಪು ಮಾಡ್ಕೊಳ್ಬೇಕಾಗುತ್ತೆ ನಾವು. ಕಾವೇರಿ ವಿವಾದವನ್ನ ಜಾಣ್ಮೆಯಿಂದ ನಿಭಾಯಿಸಿರುವಂತಹ ಗರಿ ಕೂಡ, ಹಿರಿಮೆ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಸಲ್ಲುತ್ತೆ. ರಾಜ್ಕುಮಾರ್ ಅವರನ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದಾಗ ಅವ್ರನ್ನ ಬಿಡಿಸ್ಕೊಂಡು ಬಂದಂತಹ ಪರಿ ಕೂಡ ನಾವು ಗಮನಿಸಬೇಕಾಗುತ್ತೆ. ಬಿಸಿ ಊಟ ನೋಡಿ, ಪ್ರತಿ ಮಕ್ಕಳು ಕೂಡ ಯಾರು ಹಸಿವಿನಿಂದ ಶಾಲೆಗೆ ಬರಬಾರ್ದು, ಯಾವ ಮಕ್ಕಳು ಕೂಡ ಹಸಿವಿನಿಂದ ಇರಬಾರ್ದು ಅಂತ ಬಿಸಿ ಊಟ ಜಾರಿ ಮಾಡಿದ್ದೆ ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಅಂತ ಅವರೇ ಜಾರಿಗೆ ತಂದಿದ್ರು ಅಂತ. ಈಗಲೂ ಕೂಡ ಅದು ಚಾಲ್ತಿಯಲ್ಲಿದೆ. ನಿಮಗೆಲ್ಲ ಗೊತ್ತು, ನಾವು ಸುದ್ದಿ ಬಂದಾಗ ಏನು ಹೇಳ್ತೀವಿ ಅಂದರೆ ಬಿಸಿ ಊಟ, ಕಳಪೆ ಆಹಾರದ ವಿತರಣೆ ಆಗ್ತಾ ಇದೆ, ಅದರಲ್ಲಿ ಹುಳುಗಳು ಪತ್ತೆ ಆಯಿತು ಅಂತ. ಅದನ್ನು ಸರಿಯಾಗಿ ನಿಭಾಯಿಸಬೇಕಾದವರು ಅಧಿಕಾರಿಗಳು, ಅಲ್ಲಿನ ಸಿಬ್ಬಂದಿಗಳು. ಬಟ್ ಅದನ್ನು ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ, ಯಾರು ಕೂಡ ಹಸಿದ ಹೊಟ್ಟೆಯಲ್ಲಿ ಶಾಲೆಯಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಬಿಸಿ ಊಟದ ಜಾರಿ ಮಾಡಿದ್ದು ಕೂಡ ಎಸ್ ಎಂ ಕೃಷ್ಣ ಅವರು ಅಂತ. ಮತ್ತೊಂದು ವಿಚಾರ ನಾವು ಗಮನಿಸ್ತಾ ಇದ್ದೀವಿ, ಕಾವೇರಿ ಹೋರಾಟಗಳು ಈಗ ಸಾಕಷ್ಟು ಬಾರಿ ನಡೆದಿದೆ. ಬಟ್ ಅದನ್ನು ಹ್ಯಾಂಡಲ್ ಮಾಡುವಂಥ ಪರಿ ಯಾಕೂ ಸರಿ ಇಲ್ಲ. ಪಕ್ಷಗಳೇ ಕಿತ್ತಾಡುತ್ತೆ, ರೈತರ ಪರವಾಗಿ ಯಾರು ನಿಂತ್ಕೊಳ್ಳಲ್ಲ. ಕಾವೇರಿ ನೀರನ್ನು ಉಳಿಸುವಂಥ ಕೆಲಸ ಯಾವ ರಾಜಕೀಯ ಪಕ್ಷಗಳು ಮಾಡಲ್ಲ ಅನ್ನುವಂಥ ಸುದ್ದಿಗಳನ್ನು ನಾವು ಮಾಡ್ತೀವಿ. ಆದರೆ ಎಸ್ ಎಂ ಕೃಷ್ಣ ಅವರು ಕಾವೇರಿ ನೀರಿನ ವಿಚಾರದಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳು, ಆಗಲೂ ಕೂಡ ಸಮಸ್ಯೆಗಳಿತ್ತು, ಕಾವೇರಿ ನೀರಿನ ಸಮಸ್ಯೆ ಇಲ್ಲ ಅಂತ ಅಲ್ಲ, ಆಗಲೂ ಹೋರಾಟಗಳಾಗ್ತಾ ಇತ್ತು, ಹಾಗೂ ಕಾವೇರಿ ನೀರಿನ ಬಗ್ಗೆ ಸಮಸ್ಯೆ ಇತ್ತು. ಬಟ್ ಅದನ್ನು ಹ್ಯಾಂಡಲ್ ಮಾಡಿರುವಂಥ ಪರಿ ಇದೆಯಲ್ಲ, ಅದು ತುಂಬ ಅದ್ಭುತವಾಗಿತ್ತು ಅಂತ ಈಗಲೂ ಕೂಡ ರೈತರು ಅದನ್ನು ನೆನಪು ಮಾಡ್ಕೊಳ್ತಾರೆ ರೀ. ಬಂಗಾರಪ್ಪನವ್ರನ್ನ ನೆನಪು ಮಾಡ್ಕೊಳ್ತಾರೆ, ಅದ್ರ ಜೊತೆಗೆ ಎಸ್ ಎಂ ಕೃಷ್ಣ ಅವರನ್ನು ಕೂಡ ಕಾವೇರಿ ಹೋರಾಟ ಬಂದಾಗ ನೆನಪು ಮಾಡ್ಕೊಳ್ತಾರೆ. ಅದನ್ನು ನಾವು ಗಮನಿಸಬೇಕಾಗುತ್ತೆ. ಕಾರಣ ಕಾವೇರಿ ಹೋರಾಟದಲ್ಲಿ ಇವ್ರು ತೆಗೆದುಕೊಂಡಂಥ ನಿರ್ಧಾರ, ಮತ್ತೊಂದು ಕಡೆ ಬಂಗಾರಪ್ಪನವ್ರು ತೆಗೆದುಕೊಂಡಂತಹ ನಿರ್ಧಾರ ಮೋಸ್ಟ್ಲಿ ರೈತರು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅದೆಲ್ಲವೂ ಕೂಡ ರಾಜ್ಯಕ್ಕೆ ಕೊಟ್ಟಿರುವಂಥ ಕೊಡುಗೆ. ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ, ಇವೆಲ್ಲ ಕೂಡ ಸ್ಫೂರ್ತಿ. ಹೋಗೆ ನಮ್ಮ ನಾಯಕರು ಹೀಗೆ ಮಾಡಿದ್ರೆ, ಎಸ್ ಎಂ ಕೃಷ್ಣ ಅವರು ಈ ರೀತಿ ನಿರ್ಧಾರ ಮಾಡಿದ್ರೆ ನಾವು ಕೂಡ ಅದೇ ಹಾದಿಯಲ್ಲಿ ಸಾಗಬೇಕಪ್ಪ.